ಬಾನರವರೇ, ನನ್ನ ಗೆಳೆಯರಾದ ಬೈಲಪ್ಪ ನೇತೃಗಿವರೇ, ದಯಮಾಡಿ ಕ್ಷಮಿಸಬೇಕು. ವೇದಿಕೆ ಮೇಲೆ ಎಲ್ಲರೂ ಪರಿಚಿತರಿದ್ದೀರಿ. ಏನು ಅಂಡಿಯವರೇ, ಎಲ್ಲರ ಹೆಸರನ್ನ ತೆಗೆದುಕೊಳ್ಳಿ. ಬಾನರವರು ಎಲ್ಲರೂ ಏನು ಬಂದು ವೇದಿಕೆ ಮೇಲೆ ಕೊಟ್ಟಿರ್ತಕ್ಕಂಥ ಎಲ್ಲ ಗಣ್ಯರೇ, ಇಲ್ಲಿ ನಡೆದಿರ್ತಕ್ಕಂಥ ಕನ್ನಡ ಮತ್ತು ರಾಜ್ಯ ಸರ್ಕಾರಿ ನೌಕರರು ಸಂಬಂಧಪಟ್ಟಂತ ಸಾರ್ವಜನಿಕ ಬಂಧುಗಳೇ, ತಾಯಂದಿರೇ, ಮಾಧ್ಯಮದ ಮಿತ್ರರೇ, ಸಮಯ ಬಹಳಷ್ಟು ಆಗಿದೆ. ಬಹಳಷ್ಟು ಕಾರ್ಯಕ್ರಮದ ಒತ್ತಡದಲ್ಲಿ ನಾವಿದ್ದೇವೆ. ದಯಮಾಡಿ ಕ್ಷಮಿಸಬೇಕು. ಒಂದು ಒಳ್ಳೆಯ ಕಾರ್ಯಕ್ರಮ ಇದು. ಯಾಕಂದ್ರೆ ಮೊದಲನೇ ಸಲ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಸ್ಕೃತಿ ಮತ್ತು ಸಾಹಿತ್ಯ, ಬಹಳಷ್ಟು ಸಂಘ ಸಂಸ್ಥೆಗಳಿರ್ತವೆ. ಆದರೆ ಸಾಂಸ್ಕೃತಿಕ ಮತ್ತು ಸಾಹಿತ್ಯ ರಂಗದಲ್ಲಿ ಇರ್ತಕ್ಕಂಥ ಒಂದು ಸಂಘಟನೆ ಬಹಳ ಅತಿ ಮುಖ್ಯವಾಗಿರ್ತಕ್ಕಂಥದ್ದು. ಯಾಕಂದ್ರೆ ಸರ್ಕಾರಿ ನೌಕರರಂದ್ರೆ ಪ್ರಾರಂಭವಾಗುವುದು ಮನೆಯಿಂದೇ. ಮನೆಯಲ್ಲಿ ಮಕ್ಕಳು, ಹೆಂಡರು, ಸಂಸಾರದ ಕಾಟ, ಆ ಸಂದರ್ಭವನ್ನ ಅದನ್ನ ಬಂದ್ರೆ ಹೊತ್ತುಕೊಂಡು ಆಫೀಸ್ಗೆ ಹೋಗ್ಬೇಕು. ಕಚೇರಿಗೆ ಹೋದಾಗ ಅಲ್ಲಿ ಕೂಡ ಏನಪ್ಪ ಅಂದ್ರೆ ಆ ಕುರ್ಚಿ ಮೇಲೆ ಕೂತ ತಕ್ಷಣ ಸಾರ್ವಜನಿಕರ ತೊಂದರೆ. ಸರಳ ಇದ್ರೆ ಸರಳ ಆಗ್ತದೆ, ಇಲ್ಲಾಂದ್ರೆ ಕಾಲು ಕೊಟ್ಟು ಬೈದು ಹೋಗಿರ್ತಾರೆ. ಏನು ತಿರುಗಾಡಿ ಚಪ್ಪಲು ಹಾಗೂ ಮಾಡಲಿಲ್ಲ ಅಂತ ಅಲ್ಲಿ ನಾವು ಬಯಸೋದು. ಅಲ್ಲಿ ಮಾಡಲಿಲ್ಲ ಅಂದ್ರೆ ನಿಮ್ಮ ಹೈಯರ್ ಆಫೀಸರ್ ನಿಮ್ಮ ಆಗಿಂದಿರ್ತಾರೆ, ಅವರು ಬೈತಾರೆ, ಏನು ಮಾಡಿದಪ್ಪ, ಯಾಕೆ ಮಾಡಿಲ್ಲ ಕೆಲಸ ಅಂತೇಳಿ. ಇವೆಲ್ಲ ಮಧ್ಯದಲ್ಲಿ ಒತ್ತಡದಲ್ಲಿ ಇಂಥ ಪುಸ್ತಕಗಳು ಎರಡು. ನಮ್ಮ ಒಲವಿನ ಪಲ್ಲವಿ ಅಂತಕ್ಕಂಥದ್ದು ಬಹಳ ಸುಂದರವಾದಂಥ ಕವನ ಪುಸ್ತಕ. ಜ್ಯೋತಿ ಎನ್ ಲಿಂಗಂಪಲ್ಲಿ ಅವರು ಮತ್ತು ಮುರುಗಪ್ಪ ಅವರು ಕೂಡ ಒಂದು ಮಾಗಿದ ಮೌನ, ಇಂಥದ್ರ ಮಧ್ಯದಲ್ಲಿ ಕೂಡ ಇಂಥ ಲೇಖನಗಳ ಬರೆದಿದ್ದಕ್ಕಾಗಿ ಅವರಿಗೆ ತಮ್ಮೆಲ್ಲರ ಪರವಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಯಾಕಂದ್ರೆ ಇದರಿಂದ ತಮ್ಮ ಮನಸ್ಸಿಗೆ ಶಾಂತಿ, ನೆಮ್ಮದಿ ಸಿಗ್ತದೆ. ಬರೆದಿರ್ತಕ್ಕಂಥದ್ದು ಓದಿದವರು ಕೂಡ ನಮಗೂ ಕೂಡ ಒಂದು ಶಾಂತಿ, ನೆಮ್ಮದಿ ಸಿಗ್ತಕ್ಕಂಥ ರೀತಿಯಲ್ಲಿ ಅಳಿಯುವ ಹೆಸರಿರದ ಶರೀರದ ಹೆಸರು ಉಳಿಯುವಂತೆ ಬದುಕು. ಅವ್ರು ಬರೆದಿರ್ತಕ್ಕಂಥ ಈ ಪುಸ್ತಕದಲ್ಲಿ ಬರೆದಿರ್ತಕ್ಕಂಥ ಬದುಕು ಇಲ್ಲವು ತಾಳ್ಮೆಯಿಂದಿರಬೇಕು. ತಾಳ್ಮೆಯಿಂದಿರಲು ಬದುಕು ಹಸನಾಗಿರಬೇಕು. ಎಷ್ಟೇ ಅರ್ಥಗರ್ಭಿತವಾಗಿರ್ತಕ್ಕಂಥ ಪದಗಳನ್ನ ನಮ್ಮ ಮುರುಗಪ್ಪ ಅವರು ಮತ್ತು ಜ್ಯೋತಿಯವರು ಈ ಕವನದಲ್ಲಿ ಏನಪ್ಪ ಅಂದ್ರೆ ಅಳವಡಿಸಿದ್ದಾರೆ. ಮೋಡದ ಮುಂಚಿಗೆ ಹತ್ತಿರವಾಗಿ ದೂರವಾಗದವ, ಮನಸ್ಸಿಗೆ ತೀರಾ ಸನಿಯವಾದವ, ಕನಸಿನಲ್ಲಿ ಬಂದು ಕಾಡಿ ಹೋಗುವ, ನನ್ನ ಕನವರಿಕೆಯಲ್ಲಿ ಇರುವ ಕವನ ಇದು. ಹೃದಯವಾಸಿ, ಹೃದಯದ ಬಗ್ಗೆ ತನ್ನದೇ ಆದಂತ ಆಳವಾದ ಅಧ್ಯಯನ ಮಾಡಿ ಇಂಥ ಕವನ ಪುಸ್ತಕವನ್ನ ಕೂಡ ಬರೆದಿದ್ದಾರೆ. ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಇಂಥ ಅನೇಕ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಬಹಳಷ್ಟು ಜನ ಅವರು ಬೆಂಗಳೂರಿನಿಂದ ಬಂದಿದ್ದಾರೆ. ರಮ್ಯಾ ಅವರು ಒಂದು ಒಳ್ಳೆ ಹೋರಾಟಗಾರರಾಗಿ ಅವತ್ತು ರಾಜ್ಯ ಮಟ್ಟದ ಅಧ್ಯಕ್ಷರಾಗಿ ಇಂಥ ಚಟುವಟಿಕೆಗಳಲ್ಲಿ, ಅದು ಸಂಡೇ ದಿವಸ ಏನಪ್ಪ ಅಂದ್ರೆ ನೀವೆಲ್ಲರೂ ಒಟ್ಟಿಗೆ ಸೇರಿಸ್ತಕ್ಕಂಥ ಕೆಲಸ ಭಾಳ ಇಂಪಾರ್ಟೆಂಟ್. ಯಾರ್ಯಾರೋ ಎಲ್ಲೆಲ್ಲೋ ನೌಕರಿ ಮಾಡ್ತೀವಿ, ಯಾರಿಗೊಬ್ರು ಪರಿಚಯ ಇರಂಗಿಲ್ಲ, ಒಬ್ರಿಗೊಬ್ರು ಗುಣ ಇರಂಗಿಲ್ಲ. ರಾಜ್ಯ ಮಟ್ಟದ ಸರ್ಕಾರಿ ನೌಕರು, ಜಿಲ್ಲಾ ಮಟ್ಟದ ಸರ್ಕಾರಿ ಪದಾಧಿಕಾರಿಗಳಾಗಿ ನೀವು ತಿಂಗಳಿಗೊಮ್ಮೆ ಏನಪ್ಪ ಅಂದ್ರೆ ಪದಾಧಿಕಾರಿ ಒಂದು ಸಭೆ ಕರೆದು ಒಂದೆಡೆ ಸಭೆ ಸೇರಿದ್ರೆ ಏನಪ್ಪ ಅಂದ್ರೆ ಎಲ್ರಿಗೂ ಆತ್ಮಹತ್ಯೆ ಬರ್ತದೆ. ನಿಮ್ಗೆ ಏನು ಸಮಸ್ಯೆಗಳು ಅರ್ಥ ಆಗ್ತದೆ. ಮನೆ ಸಮಸ್ಯೆ ಆಗಿರ್ಬೋದು, ಇವತ್ತು ಸಾರ್ವಜನಿಕ ಸಮಸ್ಯೆ ಆಗಿರ್ಬೋದು, ಅಧಿಕಾರಿಗಳ ಸಮಸ್ಯೆ ಆಗಿರ್ಬೋದು, ಆಫೀಸ್ನಲ್ಲಿ ಇರ್ತಕ್ಕಂಥ ಸಮಸ್ಯೆಗಳು, ನಿಮ್ಗೆ ಆಗ್ತಕ್ಕಂಥ ತೊಂದರೆಗಳ ಬಗ್ಗೆ ಚರ್ಚೆ ಮಾಡಿ ಒಂದು ಸಂಘಟನಾತ್ಮಕವಾಗಿ ಆ ಒಂದು ಕೆಲಸವನ್ನ ಬಗೆಹರಿಸಲಿಕ್ಕೆ ಅನುಕೂಲ ಆಗ್ತದೆ. ಇದು ಯಶಸ್ವಿ ಆಗಲಿ, ಇದನ್ನ ಬೆಳೆಸ್ಕೊಂಡು ಮುನ್ನಡೆ ಹೋಗ್ರಿ ಅಂತ ಹೇಳಿ ಈ ಸಮಾರಂಭದಲ್ಲಿ ಇನ್ನೂ ಸಾಕಷ್ಟು ಕಾರ್ಯಕ್ರಮಗಳು, ಪುರಸ್ಕಾರ ಪ್ರಧಾನ ಸಮಾರಂಭ ಎಲ್ಲ ಕಾರ್ಯಕ್ರಮ ನಡೆಸ್ಕೊಂಡು ಹೋಗ್ತಾರೆ. ನನ್ನನ್ನು ಕರೆಸಿ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಿ. ನಾನು ಶಾಸಕನಾಗಿ ತಮ್ಮೆಲ್ಲರ ಆಶೀರ್ವಾದದಿಂದ ಸಾಕಷ್ಟು ಸರ್ಕಾರಿ ನೌಕರರ ಬಗ್ಗೆ ಧ್ವನಿ ಎತ್ತಕ್ಕಂಥ ಕೆಲಸ ನಾನು ಮಾಡ್ತೀನಿ. ಮತ್ತೆ ಏನಾದರೂ ಇದ್ರು ಕೂಡ ನಿಮ್ಮ ಜೊತೆಗೆ ನಿಮ್ಮ ಮಾತಿಗೆ ಬೆಲೆ ಕೊಟ್ಟು ನಿಮ್ಮ ಬೇಡಿಕೆಯ ಬಗ್ಗೆ ಸರ್ಕಾರದ ಗಮನಕ್ಕೆ ತರ್ತಕ್ಕಂಥ ಎಲ್ಲ ಪ್ರಯತ್ನವನ್ನ ನಾನು ಮಾಡುತ್ತೇನೆ. ನಾನು ಕೂಡ ತಮ್ಮ ಜೊತೆಗೆ ಸಹಭಾಗಿಯಾಗಿ ಕೆಲಸ ಮಾಡಿಕೊಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿ ನಾನು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಮಾನ್ಯ ಶಾಸಕರು, ಸದಾ ಸರ್ಕಾರಿ ನೌಕರರೊಂದಿಗೆ ನಾನು ಇರ್ತೀನಿ, ಅವರ ಯಾವುದೇ ಸಮಸ್ಯೆಗಳಿಗೂ ನನ್ನ ಸ್ಪಂದನೆ ಸದಾ ಇರುತ್ತೆ ಅಂತೇಳಿ ತಮ್ಮ ಒಂದು ಭರವಸೆಯ ನುಡಿಗಳನ್ನು ನಮ್ಮೆಲ್ಲರ ಜೊತೆಗೆ ಹಂಚಿಕೊಂಡಿದ್ದಕ್ಕಾಗಿ ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ನೆಚ್ಚಿನ ಜನಪ್ರಿಯ ನಾಯಕರಾಗಿರುವ ಹಾಗೂ ಶಾಸಕರಾಗಿರುವಂತಹ ಶ್ರೀಯುತ ಅಲ್ಲಂಪ್ರಭು ಪಾಟೀಲ್ ಸರ್ ಅವರಿಗೆ ಮತ್ತೊಮ್ಮೆ ನಮ್ಮೆಲ್ಲರ ಪರವಾಗಿ ಹೃದಯ ಸ್ಪರ್ಶಿ
ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಧನ್ಯವಾದಗಳು ಸರ್. ಮುಂದೆ ಶ್ರೀಯುತ ನರಸಿಂಹರಾವ್ ಹೆಣ್ಣೂರ್ ಹಾಗೂ ಅಣ್ಣಾ ಸಾಗರ್ ಇವರಿಬ್ಬರು ಹಿರಿಯ ಸಾಹಿತಿಗಳು ವೇದಿಕೆಗೆ ಆಗಮಿಸಬೇಕಾಗಿ ತಮ್ಮಲ್ಲಿ ಮನವಿಯನ್ನು ಮಾಡಿಕೊಳ್ತೇನೆ. ಕನ್ನಡ ಸಾಹಿತ್ಯ ಪರಿಷತ್ತು ತಾಲೂಕು ಘಟಕದ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಸುರೇಶ್ ರೇಖಾಂಡ ಸರ್ ಅವರು ಕೂಡ ವೇದಿಕೆಗೆ ಆಗಮಿಸ